ಹೊಸ ಕೊರೋನಾ ಜಗತ್ತಿನೆಲ್ಲೆಡೆ ಈಗ ಹೊಸ ಕೊರೋನಾದ ಭಯ ನಿರ್ಮಾಣವಾಗಿದೆ. ಲಂಡನ್ನಲ್ಲಿ ಈಗಾಗಲೇ ಬಂದಿದೆ ಕೊರೋನಾ. ಲಂಡನ್ನಿಂದ ವಿಮಾನಗಳ ಹಾರಾಟವನ್ನೇ ಬಂದ್ ಮಾಡಲಾಗಿದೆ. ಜಗತ್ತಿನ ಬಹುತೇಕ ರಾಷ್ಟ್ರಗಳಿಗೆ ಈಗ ವಿಮಾನ ಬಂದ್ ಮಾಡಲಾಗಿದೆ. ಕೊರೋನಾಗೆ ಸಿಕ್ಕಿರುವಂತಹ ಲಸಿಕೆ ಉಪಯೋಗಕ್ಕೆ ಬರ್ತಾ ಇಲ್ಲ ಅನ್ನುವ ರೀತಿ ಆಗಿದೆ. ಹೊಸ ರೂಪದ ಕೊರೋನಾಗೆ ಔಷಧಿಯೂ ಇಲ್ಲ. ಮೊದಲ ಕೊರೋನಾದಂತೆಯೇ ಕಾಡಲಿದೆ ಈ ಹೊಸ ಕೊರೋನಾ. ಯಾಕಂದ್ರೆ ಇನ್ನು ಕೂಡ ಲಸಿಕೆ ಉಪಯೋಗಕ್ಕೆ ಬರ್ತಾ ಇಲ್ಲ ಅನ್ನುವ ರೀತಿಯಾಗಿದೆ. ಹೊಸ ಸ್ವರೂಪದ ಕೊರೋನಾ ಭಯ ಈಗ ಮತ್ತಷ್ಟು ಆತಂಕಕ್ಕೆ ಕಾರಣ ಆಗಿರೋದು. ಮೂಲ ಕೊರೋನಾಗಿಂತಲೂ ಈ ಹೊಸ ಕೊರೋನಾ ಹೆಚ್ಚು ಪರಿಣಾಮಕಾರಿ, ಹೆಚ್ಚು ಆತಂಕಕ್ಕೆ ಕಾರಣ ಆಗಿದೆ ಮೂಲ ಕೊರೋನಾಗಿಂತಲೂ. ಹಾಗಾದ್ರೆ ಈ ಹೊಸ ರೂಪದ ಕೊರೋನಾ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಯಾವ ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ ಬಹಳ ಜನರಿಗೂ ಕೂಡ ಆತಂಕಕ್ಕೆ ಕಾರಣ ಆಗಿರೋದು ಮೂಲ ಕೊರೋನಾಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿದೆ ಅನ್ನೋದು. ಮೂಲ ಕೊರೋನಾಗಿಂತಲೂ 23 ಬದಲಾವಣೆಗಳ ರೂಪ ಇರುತ್ತಂತೆ ಇದಕ್ಕೆ. ಮೊದಲ ಕೊರೋನಾಗಿಂತಲೂ ಹೆಚ್ಚು ವೇಗದಲ್ಲಿ ಹರಡುತ್ತೆ. 70%ಕ್ಕಿಂತಲೂ ಹೆಚ್ಚು ವೇಗದಲ್ಲಿ ಈ ಕೊರೋನಾ ಹರಡುತ್ತೆ. ಮಾನವ ದೇಹವನ್ನೇನಾದ್ರೂ ಹೊಕ್ಕಿದ್ರೆ ಸುಧಾರಣೆ, ಅವರು ರಿಕವರಿ ಆಗೋದೇ ಅಸಾಧ್ಯ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಈ ಕೊರೋನಾದ ರೂಪ ಯಾವ ರೀತಿಯಾಗುತ್ತೆ, ಸ್ವರೂಪ ಏನು, ಯಾವ ರೀತಿಯ ಸಿಂಪ್ಟಮ್ಸ್ ಇರುತ್ತೆ ಅನ್ನೋದು ಕೂಡ ಈಗ ಎಲ್ರಿಗೂ ಇರುವಂತಹ ಪ್ರಶ್ನೆ. ಹೊಸ ಕೊರೋನಾ ಲಂಡನ್ನಲ್ಲಿ ಕಾಣಿಸಿಕೊಂಡಿದೆ. ಈ ಒಂದು ಹೊಸ ಸ್ವರೂಪದ ಕೊರೋನಾ ಈಗಾಗಲೇ ಬ್ರಿಟನ್ ಮಾದರಿಯ ಕೊರೋನಾ ಲಕ್ಷಣವೇ ಅಲ್ಲಿ ಬೇರೆ ಬೇರೆ ಆಗಿದೆ. ಬೇರೆ ಬೇರೆ ಕಡೆಯೂ ಕೂಡ ಪತ್ತೆ ಆಗಿದೆಯಂತೆ. ಇದೇ ರೂಪದಂತಹ ಕೊರೋನಾದ ಸಿಂಪ್ಟಮ್ಸ್ ಬೇರೆ ಬೇರೆ ಕಡೆಗಳು ಕೂಡ ಈಗ ಕಾಣಿಸಿಕೊಂಡಿದೆ. ಇನ್ನು ಯುರೋಪ್ ರಾಷ್ಟ್ರಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ತಾ ಇದೆ ಈ ಕೊರೋನಾ. ಬ್ರಿಟನ್, ಡೆನ್ಮಾರ್ಕ್, ನೆದರ್ಲ್ಯಾಂಡ್ ನಲ್ಲಿ ಈಗಾಗಲೇ ಪತ್ತೆಯಾಗಿದೆ. ಬ್ರಿಟನ್ ವಿಮಾನವನ್ನೇ ಹಾರಾಟವನ್ನ ರದ್ದು ಮಾಡಿದ್ದಾವೆ ಹಲವು ರಾಷ್ಟ್ರಗಳು. ಬೆಲ್ಜಿಯಂ, ಆಸ್ಟ್ರಿಯಾ, ನೆದರ್ಲ್ಯಾಂಡ್, ಡೆನ್ಮಾರ್ಕ್, ಸ್ಪೇನ್ಗಳಲ್ಲಿ ಈಗ ಬ್ರಿಟನ್ನಿಂದ ಬರುವಂತಹ ವಿಮಾನದ ಹಾರಾಟವನ್ನೇ ನಿಷೇಧಿಸಲಾಗಿದೆ, ನಿರ್ಬಂಧವನ್ನ ಹೇರಲಾಗಿದೆ. ಅದೇ ಕಾರಣಕ್ಕಾಗಿ ಭಾರತದಲ್ಲೂ ನಾಳೆಯಿಂದಲೇ ಲಂಡನ್ನ ವಿಮಾನಗಳನ್ನ ರದ್ದುಗೊಳಿಸಲಾಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಶ್ವಾಸಕೋಶ ತಜ್ಞರಾಗಿರುವಂತಹ ಡಾಕ್ಟರ್ ಹಿರೇನಪ್ಪ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಮೊದಲ ರೂಪದ ಕೊರೋನಾವೇ ಒಂದ್ ರೀತಿಯಲ್ಲಿ ಆತಂಕ ಆಗಿದೆ, ಇನ್ನೂ ಕೂಡ ಸುಧಾರಿಸ್ಕೊಳಕ್ ಆಗ್ತಾ ಇಲ್ಲ ಸರ್. ಈಗ ಹೊಸ ರೂಪದ ಕೊರೋನಾ ಇನ್ನಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಲಾಗ್ತದೆ. ಯಾವ ರೀತಿಯಾಗಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಸರ್, ಇದ್ರ ಬಗ್ಗೆ ಮಾಹಿತಿ ಏನಿದೆ? ಇಲ್ಲ, ಕೊರೋನಾ ವೈರಸ್ ಇದು ಮ್ಯೂಟೇಟ್ ಆಗ್ತಾ ಇರುತ್ತೆ. ಪದೇ ಪದೇ ಮ್ಯೂಟೇಷನ್ಸ್ ಅಂತ ಆಗುತ್ತೆ ಜೆನೆಟಿಕ್ ಫ್ರೇಮ್ ವರ್ಕ್ ಅಲ್ಲಿ. ನಾವು ಮೊದಲು ಫಸ್ಟ್ ನೋಡಿದಾಗ ಇಟಲಿಯಲ್ಲಿ ಬಂದಿರೋ ಕೊರೋನಾ ಡಿಫ್ರೆಂಟ್ ಮ್ಯೂಟೆಂಟ್ ಇದೆ, ಇಂಡಿಯಾದಲ್ಲಿ, ಏಷ್ಯಾದಲ್ಲಿ ಬಂದಿರೋದು ಡಿಫ್ರೆಂಟ್ ಮ್ಯೂಟೆಂಟ್ ಅಂತ ಇದೆ ಅಂತ ಫಸ್ಟ್ ಡಿಸ್ಕಷನ್ ಆಗ್ತಾ ಇತ್ತು. ಓವರ್ ಆಲ್ ದ ಕಾನ್ಸೆಪ್ಟ್ ಇಸ್ ಕೊರೋನಾ ವೈರಸ್ ಓನ್ಲಿ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಒಂದೊಂದ್ಸಲಿ ಅದ್ರದ್ದು ವಿರುಲೆನ್ಸ್ ಕಡಿಮೆ ಮಾಡ್ಕೊಂಡು ಇದ್ರದ್ದು ಕೆಪಾಸಿಟಿ ಆಫ್ ಇನ್ಫೆಕ್ಟಿಂಗ್ ಕಡಿಮೆ ಹಾಕೊಂತ ಹೋಗುತ್ತೆ, ಅಥವಾ ಸೀರಿಯಸ್ ಇಲ್ನೆಸ್ ಮಾಡುವಂತ ಕೆಪಾಸಿಟಿ ಕಡಿಮೆ ಆಗುತ್ತೆ. ಬಟ್ ಸಮ್ ಟೈಮ್ಸ್ ಏನಾಗುತ್ತೆ, ಅದು ಮ್ಯೂಟೇಟ್ ಆಗುತ್ತೆ. ಆಗಿ ಸ್ಪ್ರೆಡ್ ಆಗ್ತಾ ಇರ್ಬೇಕಾದ್ರೆ ಇಟ್ ಮೈಟ್ ಅಕ್ವೈರ್ ಅ ನ್ಯೂ ವಿರುಲೆನ್ಸ್, ಬೇರೆ ಇನ್ನೊಂದು ಹೈಯರ್ ಕೆಪಾಸಿಟಿ ವಿರುಲೆನ್ಸ್ ಬರಬಹುದು. ಈಗ ಯುರೋಪಿಯನ್ ಯೂನಿಯನ್ ಮತ್ತೆ UK ಅಲ್ಲಿ ದೇರ್ ಇಸ್ ಲಾಟ್ ಆಫ್ ಅಗ್ರಿಮೆಂಟ್, ಡಿಸ್ಅಗ್ರಿಮೆಂಟ್ ಜಾಸ್ತಿ ನಡೀತಾ ಇದೆ. ಯುರೋಪಿಯನ್ ಯೂನಿಯನ್ ಬಿಕಾಸ್ ಬ್ರೆಕ್ಸಿಟ್ ಈ ತರ ಎಲ್ಲ ಆದಾಗ. ಸೊ ಅಲ್ಲಿ ವ್ಯಾಕ್ಸಿನ್ ಕೂಡ ಕೊಡ್ತಾ ಇದ್ದಾರೆ ಬ್ರಿಟನ್ ಅಲ್ಲಿ. ಈಗ ನಮ್ಗದು ಟೂ ಅರ್ಲಿ ಸ್ಟೇಜ್. ಈಗ ಅವ್ರಿಗೆ ಸೆಕೆಂಡ್ ವೇವ್ ಬಂದಿರಬಹುದು, ಅದಕ್ಕೆ ಇನ್ನೊಂದು ಥೀಸಿಸ್ ಪ್ರಾಬಬಲಿ ಇನ್ನೊಂದು ವಿರುಲೆಂಟ್ ಫಾರ್ಮ್ ಆಫ್ ಮ್ಯೂಟೆಂಟ್ ಫಾರ್ಮ್ ಬಂದಿರಬಹುದು ಅಂತ ಅವರಿಗೆ ಕ್ವಶನ್ ಮಾರ್ಕ್ ಇರ್ಬೋದು. ಅದಕ್ಕೋಸ್ಕರ ಅದ್ರದ್ದು ನಂಬರ್ ಜಾಸ್ತಿ ಇರ್ಬೋದು ಅಂತ ಎಲ್ಲಾ ದೇಶಗಳು ಪ್ರಾಬಬ್ಲಿ ಎಚ್ಚೆತ್ಕೊಂಡು ಬ್ರಿಟನ್ಗೆ ಹೋಗೋದು ಬರೋದು ಅಂತ ಕಟ್ ಆಫ್ ಮಾಡ್ಕೊಂಡಿರ್ಬೋದು. ಅದು ಒಂದು ರೀಸನ್ ಇರ್ಬೋದು, ಇವನ್ ಇಂಡಿಯಾದಲ್ಲೂ. ಸೊ ಲೆಟ್ ಸಿ, ನಮ್ಗಿನ್ನೂ ಜೆನೆಟಿಕ್ ವರ್ಕಪ್ ಅಥವಾ ಮೈಕ್ರೋಬಯಾಲಜಿ ವೈರಲ್ ಕಲ್ಚರ್ ಅಲ್ಲಿ ಆ ವೈರಸ್ ಅದೇನಾ, ಅದು ಕಂಪ್ಯಾರಿಸನ್ ಅದ್ರ ಜೆನೆಟಿಕ್ ಫ್ರೇಮ್ ವರ್ಕ್ ಏನಿದೆ, ಮ್ಯೂಟೇಟ್ ಆಗಿರೋದು ವೈರಸ್ ಇದೆಯಾ, ನ್ಯೂ ಡಿಟೆಕ್ಟ್ ಆಗ್ತಾ ಇರೋ ಕೇಸಸ್ ಅಲ್ಲಿ ವೈರಲ್ ಕಲ್ಚರ್ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ನಮಗ್ ಗೊತ್ತಾಗಿರ್ಬೋದು. ಇದು ಅರ್ಲಿ ಸೈನ್ಸ್ ಅಲ್ಲಿ ಅರ್ಲಿ ಸೈನ್ ಇದ್ದಾಗ ಪ್ರಾಬ್ಲಿ ದೇ ಹ್ಯಾವ್ ಡನ್ ದಟ್ ಡಿಸೆಂಬರ್ 31st ವರೆಗೂ ದೇ ಮೇ ಬೈ ಸಮ್ ಟೈಮ್. ಸೊ ಏನಾಗುತ್ತೆ ಅನ್ನೋದು ನಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಅಂತ. ಫೈನ್, ಥ್ಯಾಂಕ್ ಯು ಡಾಕ್ಟರ್ ಹಿರೇನಪ್ಪ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನುಳಿದ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.